ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ. ದುಡಿಯುವ ವರ್ಗದ ಶ್ರಮಕ್ಕೆ ಗೌರವ ಸಲ್ಲಿಸುವ ಮಹತ್ವದ ದಿನವಾಗಿದೆ. 136ನೇ ವರ್ಷದ ಈ ದಿನಾಚರಣೆಯನ್ನು ಹಟ್ಟಿ ಚಿನ್ನದಗಣಿ ಪ್ರದೇಶದಲ್ಲಿ ಎಐಟಿಯುಸಿ ಸಂಘದ ವತಿಯಿಂದ ಅತ್ಯಂತ ಉತ್ಸಾಹಭರಿತವಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ನೂರಾರು ಕಾರ್ಮಿಕರು ಬೈಕ್ ರ್ಯಾಲಿಯ ಮೂಲಕ ತಮ್ಮ ಏಕತೆ ಮತ್ತು ಹಕ್ಕುಗಳಿಗಾಗಿ ಧ್ವನಿಯನ್ನೆತ್ತಿದರು. ಈ ರ್ಯಾಲಿ ಹಟ್ಟಿ ಕ್ಯಾಂಪ್ ಬಸ್ ನಿಲ್ದಾಣದಿಂದ ಆರಂಭವಾಗಿ ಹಟ್ಟಿ ಪಟ್ಟಣದ ಮುಖ್ಯ ರಸ್ತೆ ಮೂಲಕ ಪಾಮನಕಲ್ಲೂರು ಕ್ರಾಸ್ ಹಾಗೂ ಹಟ್ಟಿ ಬಸ್ ನಿಲ್ದಾಣದ ಮೂಲಕ ಸಾಗುತ್ತಾ ಪೈಭವನ ಕಡೆಗೆ ಭವ್ಯವಾಗಿ ಮುನ್ನಡೆಯಿತು. ಈ ರ್ಯಾಲಿಯ ಮೂಲಕ ಕಾರ್ಮಿಕರ ಒಗ್ಗಟ್ಟು, ಹೋರಾಟ ಮನೋಭಾವ ಮತ್ತು ಸಂಘಟಿತ ಶಕ್ತಿ ಸ್ಪಷ್ಟವಾಗಿ ಕಾಣಿಸಿತು. ರ್ಯಾಲಿಯ ನಂತರ ಕಾರ್ಮಿಕ ಮುಖಂಡರು ಕಾಮ್ರೇಡ್ ಎಜಿವಿ ಪೈ ಅವರ ಪ್ರತಿಮೆಗೆ ಹೂವಿನ ಹಾರ ಹಾಕುವ ಮೂಲಕ ಗೌರವ ನಮನ ಸಲ್ಲಿಸಿದರು. ನಂತರ ಎಐಟಿಯುಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿನ್ನದ ಗಣಿ ಕಾರ್ಮಿಕರೇ ನಮ್ಮ ಜೀವ, ಅವರೇ ನಮ್ಮ ಉಸಿರು ಎಂಬ ಸಂದೇಶದ ಮೂಲಕ ಕಾರ್ಮಿಕರ ಹಕ್ಕುಗಳು, ಕಲ್ಯಾಣ ಮತ್ತು ಏಳಿಗೆಗಾಗಿ ತಮ್ಮ ಜೀವನ ಅರ್ಪಿಸಿದ ಹಲವು ಮಹಾನ್ ಕಾರ್ಮಿಕ ನಾಯಕರಾದ ಕಾಮ್ರೇಡ್ ಎ ನಾರಾಯಣ್, ಕಾಮ್ರೇಡ್ ಎಜಿವಿ ಪೈ, ಕಾಮ್ರೇಡ್ ಎಂಜಿ ಹನುಮಂತರೆಡ್ಡಿ, ಕಾಮ್ರೇಡ್ ಅರವಿಂದ್ ಮಾಳೇಬೆನ್ನೂರು, ಕಾಮ್ರೇಡ್ ಎಚ್ವಿ ಅನಂತ ಸುಬ್ಬರಾವ್ ಹಾಗೂ ಕಾಮ್ರೇಡ್ ಅಮರಗುಂಡಪ್ಪ ನೇಲುಗಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಮೇ 1 ದಿನವನ್ನು ವಿಶ್ವದಾದ್ಯಂತ ಕಾರ್ಮಿಕರ ಹೋರಾಟದ ಸಂಕೇತವಾಗಿ ಆಚರಿಸಲಾಗುತ್ತದೆ. 8 ಗಂಟೆಗಳ ಕೆಲಸದ ಹಕ್ಕಿಗಾಗಿ ನಡೆದ ಹೋರಾಟದ ನೆನಪಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಕೇವಲ ಹಬ್ಬವಲ್ಲ, ಕಾರ್ಮಿಕರ ಹಕ್ಕುಗಳ ಅರಿವು ಮೂಡಿಸುವ ಮತ್ತು ಅವರ ಶ್ರಮಕ್ಕೆ ಗೌರವ ಸಲ್ಲಿಸುವ ದಿನವಾಗಿದೆ. ಪುಷ್ಪ ನಮನ ಕಾರ್ಯಕ್ರಮಕ್ಕೆ ಎಐಟಿಸಿನ ಗೌರವಾಧ್ಯಕ್ಷರಾದ ಕಾಮ್ರೇಡ್ ಜಿಎಸ್ ಹನುಮಂತ ಅವರು ಹಾಗೂ ಉಪಾಧ್ಯಕ್ಷರಾದ ಕಾಮ್ರೇಡ್ ತಿಪ್ಪಣ್ಣ ಮಾಸ್ಟೂರ್ ಅವರು ಹಾಗೂ ಅಧ್ಯಕ್ಷರಾದ ನರಸಪ್ಪ ಬಾದಿರ್ದೀನ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಚಂದ್ರಶೇಖರ್ ಅವರು ಹಾಗೂ ಊರಿನ ಹಿರಿಯರಾದ ಶಂಕರಗೌಡ ಬಳಗನ್ನೂರ್ ಅವರು ಹಾಗೂ ಶಿವಾನಂದ್ ಅವರು ಹಾಗೂ ಇನ್ನಿರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳು ಹಾಗೂ ಮಹಿಳಾ ಪ್ರತಿನಿಧಿಯಾದ ಪೆಂಚಲಮ್ಮ ಅವರು ಸಹ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲಾ ಪ್ರತಿನಿಧಿಗಳು ಈ ಒಂದು ಮಾಲಾರ್ಪಣೆ ಪುಷ್ಪಾರ್ಪಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗ್ತದೆ. ಆತ್ಮೀಯ ಕಾರ್ಮಿಕ ಬಂಧುಗಳೇ, ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ 136ನೇಯ ವಿಶ್ವ ಕಾರ್ಮಿಕ ದಿನಾಚರಣೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘವನ್ನ ಕಟ್ಟಿ ಬೆಳೆಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಸಂಘಟನೆಯನ್ನು ಕಟ್ಟಿದಂತ ನಮ್ಮೆಲ್ಲ ಮಹನೀಯರಿಗೆ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸುವಂತಹ ಕಾರ್ಯಕ್ರಮ. ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆಯ 136ನೇಯ ವರ್ಷದ ಸಂಭ್ರಮ. ಎಐಟಿಯುಸಿ ಸಂಘದಿಂದ ಭವ್ಯ ಆಚರಣೆ, ನೂರಾರು ಕಾರ್ಮಿಕರ ಬೈಕ್ ರ್ಯಾಲಿ. ಕಾರ್ಮಿಕರ ಶ್ರಮವೇ ದೇಶದ ಶಕ್ತಿ, ಕಾರ್ಮಿಕರೇ ನಮ್ಮ ಜೀವ, ಅವರಿಗಾಗಿ ನಮ್ಮ ಉಸಿರು. ಈ ರೀತಿ ಹಟ್ಟಿ ಚಿನ್ನದ ಗಣಿ ಪ್ರದೇಶದಲ್ಲಿ ನಡೆದ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವು ಕಾರ್ಮಿಕರ ಏಕತೆ ಮತ್ತು ಹೋರಾಟದ ಸಂಕೇತವಾಗಿ ಭವಿಷ್ಯದಲ್ಲಿಯೂ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಯಬೇಕೆಂಬ ಸಂದೇಶವನ್ನು ನೀಡಿತು. ಕಾರ್ಮಿಕರ ಶ್ರಮವೇ ದೇಶದ ಶಕ್ತಿ ಎಂಬುದನ್ನು ಈ ದಿನ ಮತ್ತೆ ಒತ್ತಿ ಹೇಳಲಾಯಿತು.
ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾಮ್ರೇಡ್ ಚಂದ್ರಶೇಖರ್, ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ, ನಾಗರೆಡ್ಡಿ ಜೀರಬಂಡಿ, ಜೆಎಸ್ ಹನುಮಂತ, ಶ್ರೀಮತಿ ಪೆಂಚಲಮ್ಮ, ಶಿವಾನಂದ್, ಕಾರ್ಮಿಕ ಸಂಘದ ಚುನಾಯಿತ ಪ್ರತಿನಿಧಿಯಾದ ತಿಪ್ಪಣ್ಣ ಮಾಚನೂರ್, ಗಂಗಪ್ಪ ಕ್ಷಾಖೋದಿ, ಮುಖಂಡರಾದ ನರಸಪ್ಪ, ಶಂಕರಗೌಡ ಬಳಗಾನೂರ್, ಅಬ್ರಾಹಿಂ, ಸಲೀಂ ಪಾಷಾ, ಅಮೀರ್ ಪಾಷಾ, ರಂಗನಾಥ್, ಉಮಾಪತಿ ಸೇರಿದಂತೆ ಇನ್ನೂ ಅನೇಕ ಕಾರ್ಮಿಕ ಮುಖಂಡರು ಮತ್ತು ಕಾರ್ಮಿಕರು ಮತ್ತು ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಕೆಂಬಾವುಟದಡಿಯಲ್ಲಿ ಸಂಘಟನೆ ಕಟ್ಟಿ ರಾಜ್ಯ ಮತ್ತು ರಾಷ್ಟ್ರಗಳಲ್ಲಿ ತಮ್ಮ ಅಚ್ಚಳಿಯದೆ ಉಳಿದಂತ ಹೆಸರು ಗಳಿಸಿದ ಮಹಾನ್ ನಾಯಕರಾದಂಥ ನಾರಾಯಣಸ್ವಾಮಿಯವರು, ಎ.ಜಿ.ವಿ. ಪೈ ಅವರು, ಎಂ.ಜಿ. ಹನುಮಂತರೆಡ್ಡಿಯವರು ಹಾಗೂ ಅರವಿಂದ್ ಮಾಳೆಬೆನ್ನೂರವರು, ಅಮರಗುಂಡಪ್ಪ ನೆಲೋಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಇತ್ತೀಚಿನ ದಿನಗಳಲ್ಲಿ ದಿವಂಗತರಾದಂಥ ರಾಜ್ಯ ನಾಯಕತ್ವವನ್ನು ಕೊಟ್ಟಂತ ನಮ್ಮ ಸಂಘಟನೆಗೆ ಮುಖ್ಯ ಮೆದುಳಾಗಿ ಸಂಘಟನೆ ಕಟ್ಟಿ ಬೆಳೆಸಿದಂತ ಎಚ್.ವಿ. ಅನಂತ ಸುಬ್ಬರಾಯರ ಒಂದು ಸ್ಮರಣೆ ಮಾಡುತ್ತಾ ಈ ಸಂಜೆ ಕಾರ್ಯಕ್ರಮದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಮತ್ತು ಶ್ರಮಜೀವಿಗಳ ತ್ಯಾಗ ಬಲಿದಾನಗಳಿಂದ ಕೂಡಿದಂತ ಈ ಕೆಂಬಾವುಟದ ಹುಟ್ಟು ಆರಂಭದ ಒಂದು ಪ್ರಯುಕ್ತ ಈ ಒಂದು ದಿನಾಚರಣೆಯನ್ನ ಬೈಕ್ ರ್ಯಾಲಿಗಳ ಮುಖಾಂತರ ಎ.ಜಿ.ವಿ. ಪೈಯವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮತ್ತು ನಮ್ಮ ಹಿರಿಯರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿದ್ದರೂ ಸಹ ಅತಿ ಹೆಚ್ಚಿನ ಉತ್ಸುಕತೆಯಿಂದ ಮಾಡಿದ್ದನ್ನ ಕಂಡ್ರೆ ಇವತ್ತು ಮುಂಬರುವ ದಿನಗಳಲ್ಲಿ ಈ ಕಾರ್ಯಕ್ರಮ ಅತಿ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಅನ್ನೋ ಒಂದು ಮನೋಭಾವನೆ ನಮಗೆ ಕಾಣ್ತಾ ಇದೆ. ಗೆಳೆಯರೇ, 1886ರಲ್ಲಿ ಶ್ರಮಜೀವಿಗಳ ಹೋರಾಟ, ಶ್ರಮಿಕರ ಮೇಲೆ ದೌರ್ಜನ್ಯ, ಒಂದು 24 ತಾಸು ದಿನವಿಡೀ ಬಿಡದೆ ಮಾಡ್ತಕ್ಕಂಥ ಕೆಲಸಗಳಿಗೆ ಅಮೆರಿಕ ದೇಶದ ಚಿಕಾಗೋ ನಗರದಲ್ಲಿ ಒಂದು ಸಂಘಟಿತ ಹೋರಾಟ ಆರಂಭ ಆಗುತ್ತೆ. 8 ತಾಸು ವಿಶ್ರಾಂತಿ, 8 ತಾಸು ಮನೋರಂಜನೆ, 8 ತಾಸುಗಳ ಕೆಲಸ ಆಗ್ಬೇಕು, 24 ತಾಸು ದುಡಿಯುವ ಒಂದು ಚೈತನ್ಯ ನಮಗಿದ್ರೂ ಸಹ ಅದನ್ನ ನಾವು ಮಾಡೋದಿಲ್ಲ ಅನ್ನೋ ಒಂದು ಪ್ರತಿಭಟನೆ ಅಂದಿನ ದಿನ ಆರಂಭ ಆಯಿತು. ಮೇ 1ಕ್ಕೆ ಆರಂಭ ಆದಂತ ಒಂದು ಹೋರಾಟ ಅದು 4 ದಿನಗಳವರೆಗೆ ಮುಂದುವರಿಯಿತು. ಆ ಹೋರಾಟವನ್ನ ಬಗ್ಗು ಬಿಡಿಬೇಕು, ಅದನ್ನ ದಮನಗೊಳಿಸಬೇಕು, ನಿಷ್ಕ್ರಿಯಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಅವತ್ತಿನ ಸಾಮ್ರಾಜ್ಯಶಾಹಿಗಳಾದಂಥವರು, ಅವರ ಚೇಲಾಗಳು ಆ ಒಂದು ಲಕ್ಷಾಂತರ ಕಾರ್ಮಿಕರ ಹೋರಾಟದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಸಂಚಿನಿಂದ ಬಾಂಬ್ ಪ್ರದರ್ಶನವನ್ನ ಮಾಡ್ತಾರೆ. ಅಂತ ಒಂದು ಬಾಂಬಿನ ಪ್ರದರ್ಶನ ಮಾಡಿದಾಗ ಪೊಲೀಸರಿಗೆ ಲಾಠಿ ಚಾರ್ಜ್ ಮತ್ತು ಬಂದೂಕಿನ ಒಂದು ಪರವಾನಗಿಯನ್ನು ಕೊಟ್ಟು ಆದೇಶನ ಹೊರಡಿಸ್ತಾರೆ. ಆ ಆದೇಶದಲ್ಲಿ ಏನೇ ಇದ್ರೂ ಕೂಡ ಅವತ್ತು ಶಾಂತಿಯುತವಾಗಿ ಮಾಡತಕ್ಕಂಥ ಹೋರಾಟಕ್ಕೆ ಬಿಳಿ ಬಾವುಟಗಳನ್ನ ಆರಿಸಿ ಲಕ್ಷಾಂತರ ಕಾರ್ಮಿಕರು ಅವತ್ತಿನ ಹೋರಾಟವನ್ನು ಮುಂದುವರಿಸಿದ್ರು. ಆದ್ರೆ ಆ ಒಂದು ಹೋರಾಟಕ್ಕೆ ಈ ಸಂಚಿನಿಂದ ಒಳಸಂಚು ಆರಂಭ ಆದ್ರಿಂದ ಅವತ್ತಿನ ಶ್ರಮಜೀವಿಗಳ ಒಂದು ಮಾರಣಾಂತಿಕ ಹೋಮ ಮತ್ತು ರಕ್ತಪಾತ ಹರಿಯಿತು. ಬಂದೂಕಿನ ಒಂದು ಹೋರಾಟದಲ್ಲಿ ಎದೆಗೊಟ್ಟು ನಿಂತ ಅನೇಕ ಕಾರ್ಮಿಕರು ಮರಣ ಹೊಂದಿದ್ರು, ಕೆಲವರು ಜೈಲಿಗೆ ಹೋದ್ರು. ಅಂತ ಒಂದು ಹೋರಾಟದಲ್ಲಿ ಹತ್ತಿ ತೆಗೆದಿದ್ದೆ ಈ ಕೆಂಬಾವುಟ. ಈ ಕೆಂಬಾವುಟ ಅವತ್ತು ಯಾವ ಶ್ರಮಜೀವಿಗಳನ್ನ ಮುಗಿಸ್ಬೇಕಂತ ಸಾಮ್ರಾಜ್ಯಶಾಹಿಗಳು ಹೊರಟಿದ್ರು, ಇದು ಇವತ್ತಿನ ದಿವಸ ವಿಶ್ವದಾದ್ಯಂತ ಎಲ್ಲಾ ಶ್ರಮಿಕರು ಒಂದಾಗಿ ಈ ಕೆಂಬಾವುಟ ಜೀವಂತವಾಗಿದೆ. ಅಂದಿನಿಂದ ಇವತ್ತಿನವರೆಗೂ ಮುಂದೆ ಬೆಳೀತಕ್ಕಂಥ ಪೀಳಿಗೆಗೂ ಸಹ ಇದು ಮಾದರಿಯಾಗಿರುತ್ತದೆ. ಹೆಚ್ಚು ದುಡಿಯುವ ವರ್ಗ ಎಲ್ಲಿ ಇರುತ್ತದೆ, ಎಲ್ಲಿ ಕೈಗಾರಿಕೆಗಳಿರ್ತವೆ, ಎಲ್ಲಿ ದುಡಿಯುವ ಜನ ಇರ್ತಾರೆ, ಅಲ್ಲಿವರೆಗೂ ಈ ಕೆಂಬಾವುಟ ಜೀವಂತವಾಗಿರುತ್ತದೆ. ಆದರೆ ಸಾಮ್ರಾಜ್ಯಶಾಹಿಗಳು ಅಳಿತಾರೆ. ಅದು ದುಡಿಸಿಕೊಳ್ಳುವ ಒಂದು ಮನೋಭಾವನೆ ಇರ್ತಕ್ಕಂಥವ್ರು
ಶ್ರಮಿಕರನ್ನ ತುಳಿತಕ್ಕಂಥವ್ರು ಅಳಿತಾರೆ, ಆದರೆ ಶ್ರಮಜೀವಿಗಳಿಗೆ ಸಾವಿಲ್ಲ. ನಮಗೆ ಈ ಕೆಂಬಾವಟ ತೋರಿಸಿಕೊಟ್ಟಂತ ದಾರಿ ಇದೆ. ಈ ಕೆಂಬಾವಟ ಬರ್ತಾ ಬರ್ತಾ ನಮ್ಮಲ್ಲಿ ಆರಂಭವಾಗಿ ಭಾರತಕ್ಕೆ ಬಂದದ್ದು 1923ರಲ್ಲಿ. 1923ರಲ್ಲಿ ಅಂದಿನ ಮದ್ರಾಸ್, ಈಗಿನ ಚೆನ್ನೈ, ಅಲ್ಲಿ ಸಿಂಗಾರವೇಲು ಚೆಟ್ಟಿಯಾರ್ ಅಂತೇಳಿ AITCಯ ಅಡಿಯಲ್ಲಿ ಮತ್ತು ಕೆಂಬಾವಟದ ಅಡಿಯಲ್ಲಿ ಆ ಕೆಂಬಾವಟವನ್ನು ಆರಿಸ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಇಡೀ ದೇಶದಲ್ಲಿ ಕೆಂಬಾವಟ ಹಾರಾಡ್ತಾ ಇದೆ. ಅವತ್ತಿನಿಂದ ಇವತ್ತಿನವರೆಗೂ ಮೇ ದಿನಾಚರಣೆಯ ರಜೆ ಸತತವಾಗಿ ಆರಂಭಗೊಂಡಿದೆ. ಇಂಥ ಒಂದು ಚರಿತ್ರಾತ್ಮಕ ಹೋರಾಟಗಳನ್ನು ಹೊಂದಿದಂತ ಕೆಂಬಾವಟ ಅದು AITCಯ ನಾಯಕತ್ವ ಹೆಚ್ಚಾಗಿರೋದ್ರಿಂದ ಎಂತ ಶಕ್ತಿಗಳು ಎದುರು ಬಂದ್ರು ಯಾವುದೇ ಆಡಳಿತ ವರ್ಗ ಆಗಲಿ ಸರ್ಕಾರವಾಗಲಿ ಶ್ರಮ ಶಕ್ತಿಗಳ ಮೇಲೆ ದಮನಕಾರಿ ನೀತಿಗಳನ್ನ ಪ್ರಾರಂಭಗೊಳಿಸಿದಾಗ ಎದೆಗೊಟ್ಟು ಮುಂದೆ ನಿಲ್ತಕ್ಕಂಥದ್ದು AITC. ಆ AITC ಇವತ್ತಿನ ಬೆಳೆಸಿ ಕೊಟ್ಟವರು ನಮ್ಮ ಮಾರ್ಗದರ್ಶಕರು, ಈ ಒಂದು ನಮ್ಮ ಹಿರಿಯರು. ಇಂಥ ಹಿರಿಯರ ಆಶ್ರಯದಲ್ಲಿ ಬೆಳೆದು ನಾವು ಇವತ್ತಿನವರೆಗೂ 40 ವರ್ಷ ನಮ್ಮ ಹೋರಾಟದ ಪರಂಪರೆ ನೆನಪು ಮಾಡಿಕೊಳ್ತೇವೆ ಅಂದ್ರೆ ಇವರ ಪುಣ್ಯ. ಅದೇ ರೀತಿಯಾಗಿ ಇವತ್ತು ಯಾರೇ ಡಾಂಬಿಕತನದಿಂದ ಎಂಥದೇ ರೀತಿನ ಅನುಭವಿಸಿ ಆಡಳಿತ ವರ್ಗದ ಜೊತೆಗೆ ಆಗಲಿ ಸರ್ಕಾರದ ಜೊತೆಗೆ ಆಗಲಿ ಬರ್ತಕ್ಕಂಥ ಕಾರ್ಮಿಕ ವಿರೋಧಿ ಕಾನೂನುಗಳ ಜೊತೆ ಕೈ ಜೋಡಿಸಿ ಕಾರ್ಮಿಕರನ್ನ ಬಗ್ಗುಬಡಿಯುವ ರೀತಿಯಲ್ಲಿ ಇವತ್ತು ಆರಂಭಗೊಂಡಿದೆ. ಇದು ಸಂಕ್ಷಿಪ್ತವಾಗಿ ನೀವು ವಿಚಾರ ಮಾಡಬೇಕು. ಇವತ್ತು ಗುತ್ತಿಗೆ ಪದ್ಧತಿ ರದ್ದಾಗಬೇಕು ಈ ದೇಶದೊಳಗ, ಈ ರಾಜ್ಯದೊಳಗ ಅಂತೇಳಿ ಎಲ್ಲಾ ಹೋರಾಟಗಳು ನಡೆದಿದ್ರು. ಎಲ್ಲಾ ಕೆಂಬಾವಟದ ಅಡಿಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು ಹೋರಾಟ ಮಾಡಿ ಮುಖ್ಯ ಬೇಡಿಕೆ ಆಗಿದ್ರು ಸಹ ಇಲ್ಲಿರ್ತಕ್ಕಂಥ ಅಟ್ಟಿ ಚಿನ್ನದ ಗಣಿಯಲ್ಲಿ ಗುತ್ತಿಗೆ ಪದ್ಧತಿ ರದ್ದಾಗಿಲ್ಲ. ಯಾಕೆ? ಇದನ್ನ ಪ್ರಶ್ನೆ ಮಾಡೋರು ಯಾರು? ಆದ್ರೆ ಇಂಥ ಒಂದು ಮುಂಬರುವ ದಿನಗಳಲ್ಲಿ ನಮಗೆ ಒಳ್ಳೆ ವೇತನ ಒಪ್ಪಂದ ಆಗಬೇಕು, ಕಾರ್ಮಿಕರ ಮಕ್ಕಳಿಗೆ ಕೆಲಸ ಸಿಗಬೇಕು, ಖಾಲಿ ಜಾಗಗಳು ಭರ್ತಿ ಮಾಡಬೇಕು, ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಆಗದೇ ಇದ್ದ ಪಕ್ಷದಲ್ಲಿ ಇವತ್ತು ನಮ್ಮ ಮೇ ದಿನಾಚರಣೆಯ ಒಂದು ಮುಖಾಂತರ ಪ್ರಮಾಣವನ್ನು ಮಾಡ್ತೇವೆ, ಶಬ್ದವನ್ನು ಮಾಡುತ್ತೇವೆ. ನೀವು ಮಾಡದೇ ಆಗದಿದ್ರೆ ನೀವು ಕೈ ಬಿಡಿ, ನಾವು ಮುಂದೆ ನಿಂತು ನಾವು ಸತ್ರು ಚಿಂತಿಲ್ಲ, ತ್ಯಾಗ ಬಲಿದಾನಗಳ ಜೊತೆಗೆ AITC ಮುಖಾಂತರ ನಾವು ನೆರವೇರಿಸಿಕೊಳ್ತೇವೆ ಅನ್ನೋ ಮಾತನ್ನ ನಾವು ಇವತ್ತು ಎಚ್ಚರಿಕೆ ಕೊಡಬೇಕಾಗುತ್ತದೆ. ಇಂಥ ಒಂದು ಏಡಿತನದ ರಾಜಕೀಯ, ಕಾರ್ಮಿಕರನ್ನ ಬಲಿ ಕೊಡ್ತಕ್ಕಂಥ ರಾಜಕೀಯ, ಯಾವುದೇ ಒಂದು ತಮ್ಮ ಸ್ವಂತ ಲಾಭಕ್ಕಾಗಿ ದಿನ ಬೆಳಗಾವರು ಅಕ್ರಮ ಆಸ್ತಿಗಳನ್ನು ಮಾಡ್ತಕ್ಕಂಥದ್ದು, ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥದ್ದು ನಡಿಬಾರದು. ಆ ನಡೀತಕ್ಕಂಥ ನಿಟ್ಟಿನಲ್ಲಿ ಕೆಂಬಾವಟ ಸಹಿಸೋದಿಲ್ಲ. ಇವತ್ತು ಕೆಂಬಾವಟದ ಒಂದು ಮಾರಾಟ ನಡೆದಿದೆ. ಆ ಕೆಂಬಾವಟಕ್ಕೆ ಒಂದು ನೇತಾರರ ಒಂದು ಕುಮ್ಮಕ್ಕೂ ಇದೆ ಅನ್ನೋ ಒಂದು ನಮಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ನಮ್ಮ CITU ಗೆಳೆಯರು ಇಂಥ ಒಂದು ಶಕ್ತಿಗಳನ್ನ ಅದು ಹೆಂಗೆ ಬಗಲ ಇಟ್ಕೊಂಡ್ರೋ ಪಕ್ಕದಲ್ಲಿ ಇಟ್ಕೊಂಡ್ರೋ ಗೊತ್ತಿಲ್ಲ. ಇವತ್ತು ಮ್ಯಾನೇಜ್ಮೆಂಟ್ಗೆ ಪಾಲು, ಇವತ್ತು ತಮಗೂ ಪಾಲು, ಕಾರ್ಮಿಕರು ಬೀದಿ ಪಾಲು. ಇವತ್ತು ಕೈಗಾರಿಕೆಗಳು ಮುಚ್ಚತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗೋದು ನಿಮ್ಮ ಸಂಘಟನೆ ಮುಖಾಂತರ ಅನ್ನತಕ್ಕಂಥದ್ದು ಮರಿಬೇಡ್ರಿ. ಇವತ್ತಿಲ್ಲ ನಾಳೆ ನಿಮ್ಮ ಸಂಘಟನೆಗೆ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ನಿಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ದಯವಿಟ್ಟು ಗೊತ್ತಿದ್ದು ಗೊತ್ತಿಲ್ದಂಗೆ, ಕಿವಿದ್ದು ಕಿವುಡರಾಗಿ, ಕಣ್ಣಿದ್ದು ಕುರುಡರಾಗಿ, ಬಾಯಿದ್ದು ಮೂಕರಾಗಿ ಇರ್ತಕ್ಕಂಥದ್ದು ಸರಿಯಲ್ಲ. ಶಿಸ್ತಿನ ಕ್ರಮ ಜರುಗಿಸಬೇಕು. ಅವ್ರನ್ನ ಆ ಸಂಘಟನೆಗಳ ಮುಖಾಂತರದಿಂದ ಉಚ್ಚಾಟನೆಗೊಳಿಸಬೇಕು. ಕಾಂಟ್ರಾಕ್ಟ್ ಪದ್ಧತಿ ನಿಲ್ಲಬೇಕು ಅನ್ನೋ ಒಂದು ಒತ್ತಾಯ ಈ ಮುಖಾಂತರ ಹೇಳಿ ಮುಂಬರುವ ದಿನಗಳಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಇದನ್ನ ನಾವು ಸಹಿಸೋದಿಲ್ಲ, ಬಿಡೋದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳಿ ನಮಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವ ಕಾರ್ಮಿಕರೇ ಒಂದಾಗಿ, ವಿಶ್ವ ಕಾರ್ಮಿಕರೇ ಒಂದಾಗಿ, ಏನೇ ಬರಲಿ, ಏನೇ ಬರಲಿ, ಎದಕ್ಕಾಗಿ ಹೋರಾಟ, ಎದಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಕೆಂಪಾವಟ ಹೋರಾಟಕ್ಕೆ
जिंदाबाद कावड़ियाची पै अमर है कावड़ियाची पै अमर है अरविंद बेल्लूर अमर है अनंत सुब्बाराव अमर है ಕೆಂಪೌಡದ ಹೋರಾಟಕ್ಕೆ ಕೆಂಪೌಡದ ಹೋರಾಟಕ್ಕೆ ಕಾರ್ಮಿಕರ ದಿನಾಚರಣೆ ಯಶಸ್ವಿಯಾಗಲಿ ಕಾರ್ಮಿಕರ ದಿನಾಚರಣೆ ಯಶಸ್ವಿಯಾಗಲಿ ಏನೇ ಬರಲಿ ಏನೇ ಬರಲಿ ಜಿಂದಾಬಾದ್ 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 ಕೆಂಪೌಡದ ಹೋರಾಟಕ್ಕೆ ಕೆಂಪೌಡದ ಹೋರಾಟಕ್ಕೆ ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.